ಪರಪ್ಪನ ಅಗ್ರಹಾರದಲ್ಲಿ ರೇವಣ್ಣ ಫಸ್ಟ್ ನೈಟ್. ಐಷಾರಾಮಿ ಬದುಕಿನಿಂದ ಜೈಲಿನ ಜೀವನ. ರೇವಣ್ಣ ಅವರದ್ದು ರಾತ್ರಿ ಪೂರ್ತಿ HD ರೇವಣ್ಣ ಕಳೆದಿದ್ದು ಹೇಗೆ ಗೊತ್ತಾ? ಜೈಲಿನಲ್ಲಿ HD ರೇವಣ್ಣ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ರಾತ್ರಿಯೆಲ್ಲ ಜೈಲಾಧಿಕಾರಿಗಳ ತಲೆ ತಿಂದಿದ್ದಾರೆ ರೇವಣ್ಣ ಅವರು. ಮುಂಜಾನೆವರೆಗೂ ನಿದ್ದೆನೇ ಮಾಡಿರುವಂತೆ ರೇವಣ್ಣ ಕೊಟ್ಟಿರುವ ಬೆಡ್ ಸರಿ ಇಲ್ಲ ಅಂತ ಹೇಳಿ ತಗಾದೆ ತೆಗೆದುಬಿಟ್ಟಿದ್ದಾರೆ. ಸೊಳ್ಳೆ ಕಡಿತಾ ಇದೆ ನನಗೆ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ರೇವಣ್ಣ ಕಿಡಿಕಾರಿದ್ದಾರೆ. ಊಟ ಸರಿ ಇಲ್ಲ, ಮುದ್ದೆ ಗಟ್ಟಿ ಇದೆ ಅಂತ ಹೇಳಿ ರೇವಣ್ಣ ಗರಂ ಆಗಿದ್ದಾರೆ. ಅಮಾವಾಸ್ಯೆ ಇದೆ, ಪೂಜೆ ಮಾಡಕ್ಕಾಗಿಲ್ಲ ಅಂತ ಹೇಳಿ ಅಳಲನ್ನ ತೋಡಿಕೊಂಡಿದ್ದಾರೆ. 30 ವರ್ಷದ ರಾಜಕೀಯ ಜೀವನ ಹಾಳಾಯ್ತು ಅಂತ ಹೇಳಿ ಗೋಳಾಡಿದ್ದಾರಂತೆ ರೇವಣ್ಣ. ನಿದ್ದೆ ಮಾಡದೆ ಅಧಿಕಾರಿಗಳ ಮುಂದೆ ಗೋಳಾಡಿದ್ದಾರೆ. ಬೆಳಗ್ಗೆ ಜೈಲಿನಲ್ಲಿ ತಯಾರಿಸಿದಂತ ತಿಂಡಿಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು. ಆದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಜೈಲಿನಲ್ಲಿ ತಯಾರಿಸಿದ ತಿಂಡಿಯನ್ನ ತಿನ್ನೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕುಳಿತಿದ್ದಾರೆ ರೇವಣ್ಣ. ಜೊತೆಗೆ ಹೊರಗಿನಿಂದ ತಿಂಡಿ ತರಿಸಿ ಕೊಡುವಂತೆ ರೇವಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೋರ್ಟ್ ಅನುಮತಿ ಕೊಟ್ರೆ ಹೊರಗಿನ ತಿಂಡಿ ಅಂತ ಹೇಳಿ ಆಫೀಸರ್ಸ್ ಹೇಳಿದ್ದಾರೆ. ಕೋರ್ಟ್ ಅನುಮತಿ ಬೇಕು, ಇಲ್ಲ ಅಂತ ಅಂದ್ರೆ ನಾವು ಹೊರಗಿನಿಂದ ಯಾವುದೇ ತಿಂಡಿ ತಿನಿಸುಗಳನ್ನ ತಂದು ಕೊಡೋದಿಲ್ಲ ಅಂತ ಹೇಳಿ ಆಫೀಸರ್ಸ್ ಖಡಕ್ ಆಗಿ ಹೇಳಿದ್ದಾರೆ. ರೇವಣ್ಣ ಅವರ ಒತ್ತಾಯದಂತೆ ನ್ಯೂಸ್ ಪೇಪರ್ ಒಂದು ಕೊಟ್ಟಿದ್ದಾರೆ ಅಷ್ಟೇ. ನ್ಯೂಸ್ ಪೇಪರ್ ಬಿಟ್ಟು ಇನ್ನೇನು ಹೊರಗಿನಿಂದ ಬಂದ್ರು ಕೂಡ ಅದನ್ನ ರೇವಣ್ಣ ಅವರಿಗೆ ತಲುಪಿಸೋದಿಲ್ಲ. ನೋಡಿ, ಈಗ ರೇವಣ್ಣ ಅವರು ನಿನ್ನೆ ಜಾಮೀನು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದ್ರೆ ಕೋರ್ಟ್ ಇಲ್ಲಿ ಅವರ ನಿರೀಕ್ಷೆಯನ್ನ ಅಂದ್ರೆ ಸುಳ್ಳು ಮಾಡಿದೆ. ಬಹಳ ನಿರಾಸೆ ಆಗ್ಬಿಟ್ಟಿದೆ ರೇವಣ್ಣ ಅವರಿಗೆ. ಜೊತೆಗೆ ಕೋರ್ಟ್ ನ ಕಟ್ಟಕಟ್ಟೆಯಲ್ಲಿ ನಿಂತು ಕಣ್ಣೀರನ್ನ ಹಾಕ್ಬಿಟ್ರು ರೇವಣ್ಣ. ಅದಾದ ನಂತರ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಕಣ್ಣೀರಿಡ್ತಾ ಇದ್ರು. ನಿನ್ನೆ ಪರಪ್ಪನ ಅಗ್ರಹಾರದಲ್ಲಿ ರಾತ್ರಿ ನಿದ್ದೆನೆ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ನೋಡಿ, ಹೆಂಗಿದ್ದಂತವ್ರ ಬದುಕು ಹೇಗಾಗ್ಬಿಡ್ತು ಅಂತ ಹೇಳಿ. ಐಷಾರಾಮಿ ಕಾರು, ಐಷಾರಾಮಿ ಮನೆ, ಜೊತೆಗೆ ಕೈಗೊಂದು ಕಾಲಿಗೊಂದು ಆಳು, ಇಂಥ ಒಬ್ಬ ವ್ಯಕ್ತಿ ಇವತ್ತು ಜೈಲಿನಲ್ಲಿದ್ದಾರೆ. ಅದು ರಾತ್ರಿ ಪೂರ್ತಿ ನಿದ್ದೆ ಕೂಡ ಮಾಡಿಲ್ಲ ರೇವಣ್ಣ. ಜೈಲಿನಲ್ಲೇ HD ರೇವಣ್ಣ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಇನ್ನು ಜೈಲಾಧಿಕಾರಿಗಳ ತಲೆಯನ್ನೇ ತಿಂದ್ಬಿಟ್ಟಿದಾರಂತೆ ರೇವಣ್ಣ. ಅಂದ್ರೆ ಇಲ್ಲೇನೂ ಸರಿ ಇಲ್ಲ, ಸೊಳ್ಳೆ ಕಡಿತಾ ಇದೆ, ಊಟ ಇಲ್ಲ, ಇನ್ನೇನೂ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೆಟ್ಟದಾಗಿ ನಿಂದಿಸುವುದಾಗ್ಲಿ, ಕೆಟ್ಟದಾಗಿ ಮಾತನಾಡೋದಾಗ್ಲಿ, ಹಾಗೆ ಅಧಿಕಾರಿಗಳ ತಲೆ ತಿಂದಿದ್ದಾರೆ. ಇನ್ನು ಕೊಟ್ಟಿರುವ ಬೆಡ್ ಸರಿ ಇಲ್ಲ ಅಂತ ಹೇಳಿ ತಗಾದೆ ತೆಗೆದಿದ್ದಾರೆ. ಸೊಳ್ಳೆ ಕಡಿತಾ ಇದೆ ಅಂತ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಊಟ ಸರಿ ಇಲ್ಲ, ಮುದ್ದೆ ಗಟ್ಟಿ ಇದೆ ಅಂತ ಹೇಳಿ ಗರಂ ಆಗಿದ್ದಾರೆ. ಜೊತೆಗೆ ನಿನ್ನೆ ತಾನೇ ಅಮಾವಾಸ್ಯೆ, ಅದರಲ್ಲೂ ರೇವಣ್ಣ ಅವರು ಯಾವಾಗ್ಲೂ ಕೂಡ ಪೂಜೆ ಪುನಸ್ಕಾರ ಅಂತ ಹೇಳಿ ಇದ್ದಂತ ವ್ಯಕ್ತಿ, ಏಕಾಏಕಿಯಾಗಿ ಅಮಾವಾಸ್ಯೆ ದಿನಾನೇ ಅವರು ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಹಾಗಾಗಿ ರೇವಣ್ಣ ಅವರಿಗೆ ಗ್ರಹಗತಿ ಚೆನ್ನಾಗಿಲ್ಲ ಅಂತ ಹೇಳಿ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಜೊತೆಗೆ 30 ವರ್ಷ ರಾಜಕೀಯ ಜೀವನ ಹಾಳಾಗ್ಬಿಡ್ತು ಅಂತ ಹೇಳಿ ಗೋಳಾಡ್ಬಿಟ್ಟಿದ್ದಾರೆ ಪಾಪ ರೇವಣ್ಣ ಅವರು. ನಿದ್ದೆನೆ ಮಾಡಿಲ್ವಂತೆ ಅಧಿಕಾರಿಗಳ ಮುಂದೆ ಗೋಳಾಡಿದ್ದಾರೆ. ಬೆಳಗ್ಗೆ ಜೈಲಿನಲ್ಲಿ ತಯಾರಿಸಿದಂತ ತಿಂಡಿಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು. ನನಗೆ ಜೈಲಿನಲ್ಲಿ ತಯಾರಿಸಿದಂತ ತಿಂಡಿ ಬೇಡ, ಹೊರಗಿನ ಒಳ್ಳೆ ಹೋಟೆಲ್ ನಿಂದಾನೇ ತಿಂಡಿಯನ್ನ ತರಿಸಿ ಕೊಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ರಂತೆ. ಆದ್ರೆ ಆಫೀಸರ್ಸ್ ಬಹಳ ಕಟ್ಟುನಿಟ್ಟಿನಿಂದ ಹೇಳಿದ್ದಾರೆ, ಕೋರ್ಟ್ ಅನುಮತಿ ಕೊಟ್ರೆ ರೇವಣ್ಣ ಅವರೇ ನಿಮಗೆ ತಿಂಡಿಯನ್ನ ತಂದು ಕೊಡ್ತೀವಿ ಅಂತ ಹೇಳಿ. ಆದ್ರೆ ರೇವಣ್ಣ ಪಾಪ ತಿನ್ನಕ್ಕೂ ಆಗದೆ ಬಿಡಕ್ಕೂ ಆಗದೆ ಒದಾಡ್ತಾ ಇದ್ದಾರಂತೆ. ಈಗ ರೇವಣ್ಣ ಅವರು ಒಂದ್ ಮಾತು ಕೇಳಿದ್ದಾರೆ, ನ್ಯೂಸ್ ಪೇಪರ್ ಆದ್ರೂ ತಂದು ಕೊಡ್ರಪ್ಪ ಕೊನೆಗೆ ಅಂತ ಹೇಳಿ. ಆಗ ರೇವಣ್ಣ ಅವರ ಒತ್ತಾಯದಂತೆ ನ್ಯೂಸ್ ಪೇಪರ್ ಅನ್ನ ತಂದು ಕೊಟ್ಟಿದ್ದಾರೆ ಇಲ್ಲಿ ಅಧಿಕಾರಿಗಳು.